ನಮ್ಮಲ್ಲಿ ಒಂದು ಹಕ್ಕಿ ಬಂದಿದೆ, ಪುಟ್ಟ ಗುಬ್ಬಚ್ಚಿ ಮರಿ. ಚೆನ್ನಾಗಿದೆಯಲ್ಲ, ಹೇಗೆ ರೆಕ್ಕೆ ಬಡಿತಾ ಉಂಟು. ನಾನು ಇದನ್ನು ನೋಡಿ ಕ್ಯಾಪ್ಚರ್ ಮಾಡೋದು, ಒಂದೊಂದು ಹಕ್ಕಿಗಳೆಂತೆಲ್ಲ ಮಾಡ್ತದೆ. ಈಗ ನನಗೆ ಯಾವುದಾದ್ರೂ ಒಂದು ಹಕ್ಕಿ ಸಿಕ್ಕಿದ್ರೆ ನೋಡುವಾಗ ನನಗೆ ಖುಷಿ ಆದರೆ ಅದನ್ನೊಂದು ವೀಡಿಯೋ ಮಾಡೋದು ನಾನು. ಅದರದ್ದು ಮೂಮೆಂಟ್ಸ್ ಎಲ್ಲ ತುಂಬ ಹತ್ತಿರ ಹೋಗಿ ಮಾಡಿದರೆ ಎಲ್ಲ ಹಾರಿ ಹೋಗ್ತದೆ. ನಾನು ಮೆಲ್ಲ ಕ್ಯಾಪ್ಚರ್ ಮಾಡಿದ್ದೆ ವೀಡಿಯೋ ನೋಡಿ. ಸೂಪರ್ ಅಲ್ಲ ಗೈಸ್? ವಾವ್, ಅವುಗಳನ್ನ ಸ್ನಾನ ಮಾಡೋದು ಹಕ್ಕಿಗಳು. ಎಷ್ಟು ಚೆಂದ ಆಟ ಆಡ್ತಾ ಉಂಟು ಪುಟ್ಟ ಪುಟ್ಟ ಹಕ್ಕಿಗಳು. ವಾವ್, ಅದನ್ನು ನೋಡಲಿಕ್ಕೇ ಒಂದಿಷ್ಟು ಚೆನ್ನಾಗಿರುತ್ತೆ ಅಲ್ವಾ? ನೋಡಿ ಗೈಸ್, ಹೇಗೆ ಆಡ್ತಾ ಉಂಟು ನೋಡಿ ನೀರಿನಲ್ಲಿ. ಕೆಸರು ನೀರು, ಕೆಸರು ಸ್ವಲ್ಪ ಸ್ವಲ್ಪ ಅದನ್ನೇ ಕುಡಿತದೆ. ಪಾಪ ಬಾಯಾರಿಕೆ ಆಗಿದೆ. ಅಲ್ಲ, ಕುಡಿಯೋದಲ್ಲ, ಅದೇನೋ ತಿಂತ ಉಂಟು. ಗುಬ್ಬಚ್ಚಿಗಳು ಯಾವಾಗಲೂ ಹಾಗೆ, ಈ ಚಳಿಗಾಲದಲ್ಲೆಲ್ಲ ಜಾಸ್ತಿ ಆ ಬಿಸಿಲಿಗೆ, ಬೆಳಗ್ಗಿನ ಬಿಸಿಲಿಗೆಲ್ಲ ಬರ್ತದೆ. ಜಗಲಿ ಹತ್ರ ಎಲ್ಲ ಬಂದು ಚಂದ ಚೀ 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 ಮಾಡ್ತಾ ಇರ್ತಾರೆ. ನಾವು ತುಳುವಲ್ಲಿ ಹೇಳೋದು ಬಜಿಕೆರೆ ಪಕ್ಕಿ ಅಂತ. ಬಜಿಕೆರೆ ಪಕ್ಕಿ ಅದಕ್ಕೆಲ್ಲಾದರೂ ಅಕ್ಕಿ ಅದೆಲ್ಲ ಬಿದ್ದಿದ್ದರೆ ಚೆಂದ ಹೆಕ್ಕೊಂಡು ತಿಂತದೆ. ಒಂದೊಂದು ಸರಿ ಪಾರಿವಾಳ ಸಹ ಬರ್ತದೆ. ಅದು ನಾನು ವೀಡಿಯೋ ಮಾಡುವಾಗ ಎಲ್ಲ ಹಾರಿ ಹೋಯಿತು. ಅದಕ್ಕೆ ಅದನ್ನು ಬಿಟ್ಟು, ಇದಾದರೆ ಅದರಷ್ಟಕ್ಕೆ ಏನು ತಿನ್ಕೊಂಡು ಆಟಾಡ್ಕೊಂಡೆಲ್ಲ ಇರ್ತದೆ. ಒಂದರಲ್ಲಿ ನನ್ನದೊಂದು ವೀಡಿಯೋ ಮಾಡಿದೆ ನೋಡಿ. ಇದನ್ನು ಸ್ವಲ್ಪ ಗುಬ್ಬಚ್ಚಿ ಬೇರೆ ಇರ್ತಾರಲ್ಲ, ಅದರ ತಲೆಯಲ್ಲಿ ನೋಡಿ. ಇದು ಗುಬ್ಬಚ್ಚಿ ಜಾತಿಗೆ ಸೇರಿದ್ದೇನು ಗೊತ್ತಿಲ್ಲ, ನೀವು ಹೇಳಿ ಅಂತ ನನಗೆ ಕಮೆಂಟ್ ಮಾಡಿ. ಇದು ನೋಡಿ, ಅದರ ತಲೆ ಹತ್ರ ಒಂದು ಹೀಗೆ ಕೊಂಬಿನ ಹಾಗೆ ಸ್ವಲ್ಪ ಗುಬ್ಬಚ್ಚಿಯ ಜಾತಿಯಾಗಿರ್ಬೋದು, ಆದರೆ ಬೇರೆ, ಆದರೆ ಹಕ್ಕಿ ಬೇರೆ ಆಗಿರ್ಬೋದಲ್ವಾ ನೋಡಿ. ಅದೇ ಥರ ಮಾಡ್ತದೆ ಅದೆಲ್ಲ ಆ್ಯಕ್ಟಿಂಗ್ ಎಲ್ಲ, ಆ್ಯಕ್ಷನ್ಸ್. ರೆಕ್ಕೆ ಬಡಿಯುವುದು ಹೀಗೆ. ನೀರು ಸಿಕ್ಕರೆ ಸಾಕು, ಈ ಥರ ಚೆನ್ನಾಗಿ ಬಡ್ಕೊಂಡು ರೆಕ್ಕೆಯನ್ನು ಮತ್ತೆ ಪುನಃ ಒರೆಸೋದು. ಅಯ್ಯೋ, ಹಕ್ಕಿಗಳದೊಂದು. ನಿಮಗೆಲ್ಲ ಇಷ್ಟ ಆಗಿದೆಯಾ? ಲೈಕ್ ಮಾಡಿ.